ಅಂಧಕಾರ ಯುಗದಲ್ಲಿ ಮುಳುಗಿದ್ದ ಒಂದಿಡೀ ಸಮೂಹವನ್ನೇ ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪರಿವರ್ತಿಸಿದ ಆ ರೀತಿ ಅಚ್ಚರಿದಾಯಕ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದ ಪ್ರತಿ ಘಟನೆಗಳು, ಕ್ಷಣಗಳು ನಮಗೆ ಮಾದರಿಯಾಗಿದೆ. ಅಂದು ಹಿಜರ 2ನೇ ವರ್ಷ, ರಮಲಾನ್ ತಿಂಗಳು, ಇಸ್ಲಾಮಿಕ ಇತಿಹಾಸದಲ್ಲಿ ಐತಿಹಾಸಿಕ ಬದ್ರ್ ಯುದ್ಧ ನಡೆದ ದಿನ, ಸತ್ಯಾಸತ್ಯತೆ ಬೇರ್ಪಟ್ಟ ದಿನ. ಮುಸ್ಲಿಮರು ಐತಿಹಾಸಿಕ ವಿಜಯವನ್ನು ಸಾಧಿಸಿದರು. ಎದುರಾಳಿಗಳು ಸೆರೆ ಹಿಡಿಯಲ್ಪಟ್ಟರು. ಆ ಕಾಲದ ನಿಯಮ, ಬಂದಿಗಳಾದಂತಹ ಖೈದಿಗರನ್ನು ಬಂಧ ಮುಕ್ತಗೊಳಿಸಬೇಕಾದರೆ ಧನ ನೀಡಿ ಬಂಧ ಮುಕ್ತಗೊಳಿಸಬೇಕಾಗಿತ್ತು. ಶ್ರೀಮಂತರು ತಮ್ಮವರನ್ನು, ತಮ್ಮ ಬಂಧುಗಳನ್ನು ಬಂಧ ಮುಕ್ತಗೊಳಿಸಿದರು. ಆದರೆ ಬಡವರ ಪಾಡು? ಆ ಸಮಯದಲ್ಲಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ರೀತಿ ಘೋಷಿಸಿದರು: ಪ್ರತಿಯೊಬ್ಬ ಖೈದಿಯು ಮದೀನಾದ ತಲಾ 10 ಜನರಿಗೆ ಅಕ್ಷರಾಭ್ಯಾಸವನ್ನು ಕಲಿಸಿದರೆ ಆತ ಬಂಧ ಮುಕ್ತನಾಗುತ್ತಾನೆ. ಇದು ಕೇವಲ ಬಂಧ ಮುಕ್ತತೆಯ ಷರತ್ತಾಗಿರಲಿಲ್ಲ, ಬದಲಾಗಿ ಒಂದು ಪ್ರಜ್ಞಾವಂತ ಸಮಾಜವನ್ನು ನಿರ್ಮಾಣ ಮಾಡುವ ದೂರದೃಷ್ಟಿಯಾಗಿತ್ತು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಘೋಷಣೆ.